ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಷಾರಪ್ಪ. ಏನಿದೆ ನಂಗೆ ಫೋನ್ ಮಾಡು. ಓಕೆ ಅಣ್ಣ. ಹೊರಡೋಣ. ಪಾರ್ಥ ಹೇಳೋ, ಟೈಮ್ ಆಯ್ತು, ಮನೆಗೆ ಹೋಗ್ಬೇಕಲ್ಲ. ಪಾರ್ಥ ಹೋಯ್. ಅಳಿ ಅಂದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರೆ, ಮಲ್ಕೊಳ್ಳಿ ಬಿಡಿ, ಬೆಳಗ್ಗೆ ಬರ್ತಾರೆ. ಹಾಗಂತ ಇಲ್ಲೇ ಬಿಟ್ಟು ಹೋಗಕ್ಕಾಗಲ್ಲ. ಲೆಟ್ ಹಿಮ್ ಸ್ಲೀಪ್. ಪಾಪ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾನೆ, ಎಪ್ಸೋದ್ ಬೇಡ. ನಾನು ನಾಳೆ ಬೆಳಗ್ಗೆ ಕಳಿಸ್ಕೊಡ್ತೀನಿ. ಹೋಗ್ಲಿ ಬಿಡಿ, ಎಲ್ರೂ ಅಷ್ಟು ಹೇಳ್ತಿದಾರಲ್ಲ, ನಾಳೆ ಬರ್ತಾರೆ. ಓಕೆ. ಅಪ್ಪ ಕೇಳುಮ್ಮ. ಹುಷಾರು, ಫೋನ್ ಮಾಡಿ. ಅಪ್ಪಿ ಬಾಯ್ ಅಣ್ಣ. ಅವ್ರಿಗೊಂದು ಸರಿಯಾಗಿ ತಿನ್ಕೊಡು ತಲೆಗೆ, ಬೆಡ್ಶೀಟ್ ಹೊಡ್ಸಿ ಅಕ್ಕನ್ ಬಿಟ್ಟು. ಪಾರ್ಥ ಅವರು ಇವತ್ತು ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ರಲ್ಲ. ಇಲ್ಲವರೆಗೂ ಅವ್ರನ್ನ ಈ ರೀತಿ ಬಿಹೇವ್ ಮಾಡಿ ನಾನು ನೋಡೇ ಇಲ್ಲ. ನೀವೇನು, ನಾನೇ ಯಾವತ್ತೂ ಅವ್ನ ಆ ರೀತಿ ನೋಡೇ ಇರಲಿಲ್ಲ. ನಾನು ಬೆಳೆದಿದ್ದೆಲ್ಲ ಫಾರಿನಲ್ಲೇ, ಆದರೂ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಯಾವುದೂ ಯಾವತ್ತೂ ಇರಲಿಲ್ಲ. ಭಾಳ ಡಿಸಿಪ್ಲಿನ್ಡ್ ಆಗಿದ್ದ. ಇವತ್ತು ಯಾಕೆ ಹೀಗಾದ ಅಂತ ಗೊತ್ತಾಗಲಿಲ್ಲ. ನನ್ಗನ್ಸುತ್ತೆ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ಅಂತ. ಅವ್ರ ಫ್ರೆಂಡ್ಸು ಬೇಕು ಅಂತ ಜ್ಯೂಸಲ್ಲಿ ಏನಾದರೂ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ. ಆನಂದು ಅಪರ್ಣ ನನಗೆ ಮಾಡಿದ್ರಲ್ಲ ಅದೇ ಥರ. ಅದನ್ನು ಮಾತ್ರ ನಾನು ಲೈಫ್ ಲಾಂಗ್ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಗೋಲ್ಡನ್ ಮೆಮೊರೀಸ್. ಆದರೆ ಇವರು ಗೊರ್ಕೆ ಗಡ್ಡ ಇಲ್ದೇ ಇರೋ ಗಬ್ಬರ್ ಸಿಂಗ್ ಅನ್ಕೊಂಡಿದ್ದೆ ನಾನು. ಏನ್ರಿ ಆಗ್ಬೇಕು ಇವ್ರು ನಿಮ್ಗೆ? ಸರಿ, ಇವರು ನನ್ನ ಹೆಂಡತಿ. ಸುಮ್ನೆ ಏನೇನೋ ಹೇಳ್ತಿದ್ದಾರೆ. ನಾವು ಲಂಡನ್ ಹೋಗ್ತಿದ್ದೀವಿ. ಎಲ್ಲರೂ ಎಂಜಾಯ್ ಮಾಡಿದ್ರು, ನನ್ನ ಒಬ್ಬನ್ ಬಿಟ್ಟು. ಇವೆಷ್ಟು ಡೇಂಜರಸ್ ಅಂತ ನನಗೆ ಗೊತ್ತಾಗಿದ್ದೆ ಅವತ್ತು. ಓಕೆ ಓಕೆ ಓಕೆ, ಕೋಪ ಮಾಡ್ಕೋಬೇಡಿ. ನಮ್ಮ ವಿಷಯ ಬಿಟ್ಟು ಪಾರ್ಥನ ವಿಷಯಕ್ಕೆ ಬರೋಣ. ಪಾರ್ಥನ್ಗೆ ಆ ಥರ ಫ್ರೆಂಡ್ಸ್ ಯಾರೂ ಇಲ್ಲ. ಸೊ ಹಾಗಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಆ ಥರ ಫ್ರೆಂಡ್ಸ್ ಇದ್ದರೆ ಅವರಿಂದ ದೂರ ಇರುವಂಥದ್ದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ನೋಡೋರು? ಈ ವಿಷಯ ನಿಮ್ಮ ತಾಯಿಗೆ ಗೊತ್ತಾಗಿದ್ರೆ ನನಗೆ ಭಾಳ ಮುಜುಗರ ಆಗ್ತಿತ್ತು. ರಿಯಲಿ ಸಾರಿ. ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ? ಪಾರ್ಥ ನಿಮ್ಮ ತಮ್ಮ ಮಾತ್ರ ಅಲ್ಲ, ನನ್ನ ಮೈದಾನ. ಎಷ್ಟು ಒಳ್ಳೆ ಹುಡುಗ ಇವರು. ಬಟ್ ಇವತ್ತೇನಾಯ್ತು ಇವರಿಗೆ? ಇದ್ಕಿದ್ದ ಹಾಗೆ ಯಾಕೆ ಈ ಥರ ಎಲ್ಲ ಮಾಡಿದ್ರು ಏನೋಪ್ಪ, ಒಂದು ಅರ್ಥನೇ ಆಗ್ತಾ ಇಲ್ಲ. ಸದ್ಯ ಏನು ಜಾಸ್ತಿ ಹಾರಾಟ ಮಾಡದೆ ಸುಮ್ಮನೆ ಮಲಗಿದಾರಲ್ಲ, ಅದೇ ನನ್ನ ಪುಣ್ಯ. ಏನಾಯ್ತು? ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನೇ ಇವ್ರನ್ನ ಕರೆಸಿದ್ದು. ಅಣ್ಣ, ಇವತ್ತು ನಿಮಗೆ ನಾನು ದುಡ್ಡು ಕೊಡ್ತೀನಿ. ಆದರೆ ಒಂದು ಮಾತು, ನನ್ನ ಗಂಡ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ದುಡ್ಡು ಕೊಡೋದು ಒಂದು ವಾರ ತಡ ಆಗಿರ್ಬೋದು, ಆದರೆ ಅನ್ಯಾಯ ಮಾಡಿಲ್ಲ. ನಮ್ಮ ಮನೆಗೆ ಬಂದು ನನ್ನ ಗಂಡನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವ್ರಿಗೆ ಬೈದಿದ್ದು ತಪ್ಪು. ಅದಕ್ಕೆ ನೀವು ಇವ್ರ ಹತ್ರ ಕ್ಷಮೆ ಕೇಳಬೇಕು. ಹಾಗಂತ ಸಾಲ ಕೊಟ್ಟವರು ಮನೆಗೆ ಬಂದು ಕೂಗಾಡಬಾರ್ದ ಅಂತ ನೀವು ಕೇಳಿದ್ರೆ, ಹೌದು, ಕೂಗಾಡಬಾರ್ದು ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂದರೆ, ಜವಾಬ್ದಾರಿ ಹೊತ್ಕೊಂಡಿರೋ ಒಬ್ಬ ಗಂಡಸು ಇನ್ನೊಬ್ರು ಮುಂದೆ ಹೋಗಿ ಕೈ ಚಾಚ್ತಾನೆ ಅಂದರೆ ಅವನ ಮನಸ್ಸಲ್ಲಿ ಎಷ್ಟು ನೊಂದ್ಕೊಂಡಿರ್ಬೋದು ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ನನ್ನ ಗಂಡನೂ ಅಷ್ಟೇ. ಇಷ್ಟು ವರ್ಷ ನಿಮ್ಮ ಜೊತೆ ವ್ಯವಹಾರ ಮಾಡಿ ದುಡ್ಡು ಕೊಡೋದು 1-2 ದಿನ ತಡ ಆಯಿತು ಅಂದ ಮಾತ್ರಕ್ಕೆ ನಮ್ಮನೆಗೆ ಬಂದು ನನ್ನ ಗಂಡನ ಬಗ್ಗೆ ನನ್ನ ಎದುರುಗಡೆನೆ ಕೂಗಾಡಿದ್ರಲ್ಲ, ಅದು ತಪ್ಪು. ಸಾರಿ ಅಮ್ಮ. ಶಿವು, ಯಾವುದೋ ಟೆನ್ಷನ್ನು
ಯಾರ ಮಗಳು ಕೋಪನ ನಿಮ್ಮ ಮೇಲೆ ಹಾಕ್ಬಿಟ್ಟೆ. ಇನ್ಮೇಲೆ ಈ ಥರ ಎಲ್ಲ ಆಗಲ್ಲ. ಪರವಾಗಿಲ್ಲ ಅಣ್ಣ, ತಗೊಳ್ಳಿ ನಿಮ್ಮ ದುಡ್ಡು. ಅದರಲ್ಲಿ ಅಸಲು ಬಡ್ಡಿ ಎಲ್ಲವೂ ಇದೆ. ಸರಿ ಅಮ್ಮ, ಥ್ಯಾಂಕ್ಸ್. ಬರ್ತೀನಪ್ಪ. ಏ ಗಿರಿ, ಏನಿದೆಲ್ಲ? ಗಂಡ ಆದವನು ತನ್ನೆಲ್ಲ ಆಸೆಗಳನ್ನು ಬದಿಗಿಟ್ಟು ತನಗೇನು ಬೇಕು ಅಂತಲೂ ಯೋಚನೆ ಮಾಡದೆ ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ ಇವೆಲ್ಲರೂ ಖುಷಿಗೋಸ್ಕರ ದುಡಿತಾನೆ. ಸಾಲ ತೀರ್ಸಕ್ಕೆ ಅಂತಾನೆ ಎಲ್ಲ ದುಡ್ಡು ಕೊಟ್ಬಿಟ್ರೆ, ಅಯ್ಯೋ ಮಗ ರಿಮೋಟ್ ಕಾರ್ ಕೇಳಿದಾನೆ ಅದನ್ನು ಕೊಡ್ಸೋಕ್ಕಾಗಲ್ಲ, ಮಗಳಿಗೆ ಸ್ಕೂಲ್ ಪ್ರಾಜೆಕ್ಟ್ ಇದೆ ಅದಕ್ಕೆ ದುಡ್ಡಿರಲ್ಲ, ಅಯ್ಯೋ ಅಪ್ಪಂಗೆ ಮಂಡಿ ನೋವು, ಅದ್ರ ಟ್ರೀಟ್ಮೆಂಟಿಗೆ ಏನಾದರೂ ದುಡ್ಡು ಶಾರ್ಟೇಜ್ ಆಗಿಬಿಟ್ರೆ ಅಂತ ನೀವು ಅವಮಾನ ಮಾಡಿಸ್ಕೊಳಕ್ಕೆ ರೆಡಿ ಇದ್ರೆ ಹೊರತು ನಮ್ಮೆಲ್ಲರ ಆಸೆನ ಪಕ್ಕಕ್ಕಿಟ್ಟು ಸಾಲ ತೀರ್ಸಕ್ಕೆ ರೆಡಿ ಇರಲಿಲ್ಲ ಅಲ್ವಾ? ಅದಕ್ಕೆ ನಾನು ಅವತ್ತೇ ನಿರ್ಧಾರ ಮಾಡಿದೆ, ಹೆಂಡತಿ ಹಠ ಮಾಡಿದ್ರೆ ನಿಮಗೆ ಕಷ್ಟ ಆದರೂ ನೀವು ದುಡ್ಡು ಕೊಡ್ತೀರಾ ಅಂತ. ನಾನು ಬದಲಾಗಿರೋ ಥರ ಆ್ಯಕ್ಟ್ ಮಾಡಿದೆ ಹೊರತು ಬದಲಾಗಿಲ್ಲ ರೀ. ನೀವು ನನಗೆ ಸೀರೆಗೆ, ಮೊಬೈಲ್ಗೆ ಅಂತೆಲ್ಲ ದುಡ್ಡು ಕೊಟ್ರಲ್ಲ, ಅದೇ ದುಡ್ಡನ್ನೇ ನಾನು ಇವಾಗ ಇವ್ರಿಗೆ ಕೊಟ್ಟಿದ್ದು. ಸಾಲ ತೀರ್ತು ರೀ. ನಮ್ಮ ಆಸೆಗಳನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೆ ಭಗವಂತ ಇನ್ನೂ ಟೈಮ್ ಕೊಡ್ತಾನೆ. ಆದರೆ ನನ್ನ ಗಂಡಂಗೆ ಯಾರು ಏನು ಅನ್ನಬಾರ್ದು, ಅವ್ರಿಗೆ ಬೆರಳು ತೋರಿಸಿ ಯಾರು ಮಾತಾಡಬಾರ್ದು ಅಂತ ಈ ನಾಟಕ ಮಾಡಿದೆ ರೀ. ನಿಮ್ಮ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮೆ. ಗಿರಿ ಗಿರಿ, ಏನು ಮಾಡ್ತಾ ಇದೆಯಾ ನೀನು? ನಿನ್ನಿಂದ ನನ್ನ ಮನ್ಸಿಗೆ ನೋವಾಗುತ್ತಾ? ಸಾಧ್ಯನೇ ಇಲ್ಲ. ನೀನು ನನ್ನ ದೇವತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಜ ಅತ್ತೆ, ನಮ್ಮಿಂದ ಸಾಧ್ಯ. ಆದ್ರೆ ಅದನ್ನ ಹೇಗ್ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಬೇಕಷ್ಟೇ. ಅತ್ತೆ, ನಂದೊಂದು ಐಡಿಯಾ. ಅವಳ ರೂಮಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ? ಬೇಡ, ಅವಳಿಗೆ ಮೈ ತುಂಬ ಕಣ್ಣಿದೆ, ಅವಳಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅತ್ತೆ, ಅವಳು ಫೋನ್ ಟ್ರ್ಯಾಪ್ ಮಾಡಿಸಿದ್ರೆ? ಬೇಡ, ಅವಳು ಏನು ಬೇಕಿದ್ರೂ ರಾಂಗ್ ಅಂತ ಪ್ರೂವ್ ಮಾಡ್ತಾಳೆ, ರಾಂಗ್ ಇರೋದನ್ನ ರೈಟ್ ಅಂತ ಪ್ರೂವ್ ಮಾಡ್ತಾಳೆ. ಯಾಕೆ ಅಂದರೆ ಅವಳ ಹತ್ರ ಇರೋದು ಏಜೆ ಅಂತರ ಮೇಲಿಟ್ಟಿರೋ ಪ್ರೀತಿ. ಅವಳು ಅದನ್ನ ಶೀಲ್ಡ್ ಆಗಿ ಉಪಯೋಗಿಸ್ಕೋತಾಳೆ. ಇದೆಲ್ಲ ವರ್ಕ್ ಆಗಲ್ಲ. ನಿಜ ಅತ್ತೆ, ಮುಂದೆ ಏನ್ ಮಾಡ್ಬೇಕು, ಹೇಗ್ ಮುಂದುವರಿಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲ, ಅವಳು ಜಾಡ್ ಹಿಡಿಯೋದು ಕಷ್ಟ, ತುಂಬಾನೇ ಕಷ್ಟ. ಯಾಕೆ ಅಂದ್ರೆ ನಾವ್ ಅಂದ್ಕೊಂಡಿದ್ಕಿಂತ ಅವಳು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾಳೆ. ಅವಳನ್ನ ಯಾರು ಮನೆಗೆ ಕರ್ಕೊಂಡು ಬಂದಿದಾರೋ ಅವ್ರನ್ನ ಕಿಡ್ನಾಪ್ ಮಾಡಿಸಿದಾಳೆ. ಅವ್ರ ಬಾಸ್ ಅಂತ ಹೇಳ್ತಿರೋರ್ನ ಜೈಲಿಗೆ ಕಳ್ಸಿದಾಳೆ. ಅವಳು ಸಾಮಾನ್ಯದವಳಲ್ಲ. ನಾವು ಅವಳ ದಾರಿಯಲ್ಲೇ ಹೋಗಿ ಜಾಡ್ ಹಿಡಿಬೇಕು. ಕಷ್ಟ ಕಷ್ಟ ಆಗುತ್ತೆ, ಆದರೆ ನಮ್ಮ ಮುಂದೆ ಇರೋ ದಾರಿ ಅವಳು ನಿಜವಾದ ಬಣ್ಣ ಬಯಲ್ ಮಾಡೋದಲ್ಲ. ಅತ್ತೆ, ಅವಳು ಕೆಟ್ಟೋಳು ಅಂತ ಪ್ರೂವ್ ಮಾಡತ್ತಾನೆ ನಮ್ಮ ಗುರಿ. ಅದು ನಮ್ಮ ಗುರಿನೇ, ಆದರೆ ಸದ್ಯಕ್ಕೆ ಅದು ನಮ್ಮ ಮುಂದಿನ ಹೆಜ್ಜೆ ಆಗಿರಬಾರ್ದು. ನಮ್ಮ ಫಸ್ಟ್ ಸ್ಟೆಪ್ ಏನಂದ್ರೆ ಏಜೆನ ಪ್ರಾರ್ಥನೆಯಿಂದ ದೂರ ಮಾಡಬೇಕು. ಈಗಾಗಲೇ ಏಜೆ ಆ ಪ್ರಾರ್ಥನೆ ಪರ ನಿಂತಿದ್ದಾರೆ. ಮೊದಲೇ ಅಂತರ ಅಂದ್ರೆ ಜೀವ ಕೊಡೋ ಏಜೆ ಇವಾಗ ಸುಮ್ಮನೆ ಬಿಟ್ಬಿಡ್ತಾರ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವರಿಬ್ಬರನ್ನ ಮೊದಲು ದೂರ ಮಾಡಬೇಕು. ಆದರೆ ಹೇಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣ.
ಸರು, ದುರ್ಗಾ, ಲಕ್ಷ್ಮಿ, ಆ ಪ್ರಾರ್ಥನಾ ನನ್ನ ಮನೆಯಿಂದ ಹೊರಗಡೆ ಹಾಕ್ತಾಳೆ ಅಂತ ಹೇಳಿ ಹೋಗಿದ್ದಾಳೆ. ಇನ್ ಮುಂದೆ ಹೇಗ್ ಪ್ಲಾನ್ ಮಾಡೋದು? ಹೇಗ್ ಅವರಿಬ್ರನ್ನ ದೂರ ಮಾಡೋದು? ಅತ್ತೆ, ಅವಳು ಹಾಕಿರೋ ಸವಾಲ್ನ ನಾವು ಸೀರಿಯಸ್ ಆಗಿ ತಗೋಬೇಕು. ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಅಂಥದ್ರಲ್ಲಿ ಇವತ್ತು ಹೇಳಿ ಹೋಗಿದ್ದಾಳೆ ಅಂದ್ರೆ ಅವಳು ಏನೋ ಒಂದು ಐಡಿಯಾ ಮಾಡಿರ್ತಾಳೆ. ಅತ್ತೆ, ಈ ಮನೆನೇ ಜೀವ ಅಂತ ನೀವೆಲ್ಲಿದ್ದೀರಾ. ಅಂಥದ್ರಲ್ಲಿ ಅದನ್ನೂ ಮೀರಿ ನಿಮ್ಮನ್ನ ಮನೆ ಬಿಟ್ಟು ಕಳ್ಸೋದಕ್ಕೆ ಅವಳು ಏನು ಪ್ಲಾನ್ ಮಾಡಿರ್ಬೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಹಾ, ಒಳ್ಳೆ ದಂತದ ಗೊಂಬೆ ತರ ಕಾಣಿಸ್ತಾ ಇದ್ದೀನಿ. ನನಗೆ ಪ್ರೇಮ ಪತ್ರ ಬರ್ದು ಕೊಟ್ಟಿರೋ ಆ ನನ್ನ ಪ್ರೇಮ ಕವಿ ಇವತ್ತು ನನ್ನ ಕಂಡು ಹಿಡಿತಾನೆ. ಅದಕ್ಕೆ ಇವತ್ತು ನಾನು ಸ್ಕೂಲ್ಗೆ ಕಾರಲ್ಲಿ ಹೋಗದೆ ನಡ್ಕೊಂಡು ಹೋಗೋಣ ಅಂತ. ಆಗ ನಾನು ಯಾರು, ಹೇಗಿದ್ದೀನಿ ಅಂತ ನನ್ನನ್ನು ಎಲ್ಲೋ ನೋಡಿರೋ ಆ ನನ್ನ ಪ್ರೇಮಿ ನನ್ನ ಮುಂದೆ ಬಂದೇ ಬರ್ತಾನೆ. ನನ್ನ ಕಣ್ಣು ಹಿಡಿತಾನೆ. ಒಂದು ವೇಳೆ ಅವ್ರು ನನ್ನ ಕಣ್ಮುಂದೆ ಬಂದ್ರೆ ನಾನು ಯಾವ ತರ ಮಾತಾಡಿಸ್ಲಿ, ಏನಂತ ಕರೀಲಿ? ಹಾಯ್ ಅಲ್ಲ, ಓಯ್ ಅಲ್ಲ, ಇನ್ಯಾ ಅಲ್ಲ. ಇದ್ಯಾವುದು ಬೇಡ ಅಂತ ಅನಿಸಿದೆ. ಯಾಕಂದ್ರೆ ಅವ್ರು ನೋಡಕ್ ಹೇಗಿದಾರೋ ಏನೋ ಒಂದೂ ಗೊತ್ತಿಲ್ಲ. ಮೊದ್ಲು ಅವ್ರು ನನ್ನ ಕಣ್ಮುಂದೆ ಬರ್ಲಿ. ಅವ್ರು ಏನಾದ್ರೂ ನೋಡಕ್ಕೆ ನನ್ ತರನೇ ಚೆನ್ನಾಗಿದ್ರೆ ಆಮೇಲೆ ಏನ್ ಕರಿಬಹುದು ಅಂತ ನೋಡೋಣ. ರತ್ನ, ವೇಣಿಯವರೇ, ಇವತ್ತು ಆಕಾಶ ಕೆಳಗ್ ಬಂದು ಭೂಮಿ ಮೇಲೋದಂಗ್ ಅನಿಸ್ತಾ ಇದೆ ನಂಗೆ. ಏನಿನ್ ಮಾತಿನ ಅರ್ಥ? ಮಾಡೋ ಕೆಲ್ಸ ಬಿಟ್ಟು ಊರ್ ಸುತ್ತಕ್ ಹೋದ್ರಂತೆ, ಹಂಗಾಯ್ತು ನಿಮ್ ಕಥೆ. ಮನೆ ಕೆಲಸ ಮಾಡಕ್ಕೆ ನಾನೇ ಈ ಮನೆ ಕೆಲ್ಸದವಳಲ್ಲ, ಈ ಮನೆ ಬೀಗ್ತಿ. ಆಯ್ತಾಯ್ತು, ಜಾಸ್ತಿ ಬೀಗ್ಬೇಡಿ. ವಯ್ಯಾರದಿಂದ ನುಣುಪಾಗಿ ರೆಡಿಯಾಗಿ ಎಲ್ಲೋ ಹೋಗ್ತಿದ್ದೀರಲ್ಲ, ಎಲ್ಲಿಗೆ ಪಯಣ ಅಂತ ಕೇಳ್ಬಹುದಾ? ಒಳ್ಳೆ ಕೆಲ್ಸಕ್ಕೆ 108 ವಿಘ್ನಗಳಂತೆ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿನಗೆ ಏನಾಗ್ಬೇಕು? ಏನೂ ಆಗ್ಬೇಕಾಗಿಲ್ಲ. ಆದ್ರೆ ವಯಸ್ಸಲ್ಲದ ವಯಸ್ಸಲ್ಲಿ ಇಂಥ ತಿರುಪೆ ಶೋಕಿ ಬೇಕಾ? ತಿರ್ಪೆ ಗಿರ್ಪೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನೀನ್ ಅನ್ಕೊಂಡಿರೋ ಹಾಗೆ ನನ್ಗೆ ಯಾವ ಮಹಾ ವಯಸ್ಸು ಆಗಿಲ್ಲ. ಅಬ್ಬಬ್ಬಾ ಅಂದ್ರೆ ಒಂದು 40 ದಾಟಿರ್ಬೋದು ಅಷ್ಟೇ. ಅಬ್ಬಬ್ಬಬ್ಬಬ್ಬ, ಜನ ಈ ತರನೂ ಸುಳ್ಳು ಹೇಳ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಇರೋದನ್ನೇ ಹೇಳ್ತಿರೋದು. ಆಯ್ತಾಯ್ತು, ಹೋಗ್ತಾ ಇರೋ ಕೆಲ್ಸ ಹಾಳ್ ಬಿದ್ದೋಗ್ಲಿ. ಅಲ್ಲಲ್ಲ, ಒಳ್ಳೇದಾಗ್ಲಿ. ಹೋಗ್ ಬನ್ನಿ. ಆಲ್ ದ ಬೆಸ್ಟ್. ಅಡ್ಬಾಯ್ ಹಾಕೋದ್ಮೇಲೆ ಮುಗಿತು, ಹೋದ್ ಕೆಲ್ಸ ಆದಂಗೆನೆ. ಓಯ್ ಡ್ರೈವರಪ್ಪ, ನಾನು ಪುಟಾಣಿ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ನೀನು ನಿಧಾನಕ್ಕೆ ಕಾರ್ ಉಡಿಸ್ಕೊಂಡು ನಾನು ಹಿಂದೆನೆ ಬಾ. ಫ್ರೆಂಡ್ಸ್, ನಾನು ಕೊಟ್ಟಿರೋ ಲವ್ ಕಿಕ್ಕು ಸಖತ್ತಾಗಿ ಕೆಲಸ ಮಾಡ್ತಿದೆ. ಈ ಅಮ್ಮ ಸ್ವಲ್ಪ ಈ ಲವ್ ವಿಷಯದಲ್ಲಿ ಬ್ಯುಸಿಯಾಗೇ ಇರಬೇಕು. ಆಗ ನಮ್ಮ ಪಾರು, ಈ ಮನೆ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂದ್ರೆ ಕಿರಿಕು. ಅದಕ್ಕೆ ಈ ಥರ ಆವಾಗವಾಗ ಕಿಕ್ ಕೊಡ್ತಾ ಇರಬೇಕು. ಫ್ರೆಂಡ್ಸ್, ನಿಮಗೂ ಮಜಾ ಬರ್ತಿದೆ ಅಲ್ಲ? ಐನೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಸ್ವಾಮಿ, ನಿಮ್ಗೆ ಕೇಳ್ತೀನಿ, ಏನ್ ಅಡಿಗೆ? ನನ್ಗೆ ಅಡುಗೆ ಮಾಡಕ್ ಬರಕ್ಕಿಲ್ಲ ಅಂತ ಸ್ವಾಮಿ. ಗರಡಿ ಮನೆಗೆ ಹೋಗ್ಬೇಕಾದ್ರೆ ನನ್ನ ಅಡುಗೆನ ನಾನೇ ಮಾಡ್ಕೊತಿದ್ದೆ. ಪರವಾಗಿಲ್ಲ ಅಣ್ಣ ಸ್ವಾಮಿ, ಎಲ್ಲ ಪಾಕ ಕಲ್ತಿದ್ದೀರಾ? ಪುಟ್ಟಕ್ಕನ ಅಳಿಯಾಗಿ ನನ್ಗೆ ಅಡುಗೆ ಮಾಡಕ್ ಬರಕ್ಕಿಲ್ಲ ಅನ್ಕೊಂಡ್ರ. ಅನ್ನ ಬೇಯ್ತೈತೆ, ನಾವು ಸಾಂಬಾರು ಮಾಡ್ತಿದ್ದೀವಿ. ಈಗ ನೀವು ಕ್ಯಾರೆಟು ಮತ್ತೆ ಉಳ್ಳಿಕಾಯಿ ಹಚ್ಚಿ. ಆಯ್ತು. ಅಯ್ಯಪ್ಪ,
ಅಯ್ಯಪ್ಪ ಉಪ್ಪು ಕೊಡಿ. ಎಲ್ಲ ಹಾಕಿದಾಯ್ತಲ್ಲ? ಸ್ವಾಮಿ, ಹುಣಸೆ ಹಣ್ಣು ಹಾಕಿಲ್ಲ. ಆಹಾ, ಹೆಂಗಿದೆ? ಕೊನೆಯದು ಸ್ವಾಮಿಯೇ ಮಣಿಕಂಠನೇ ಧರ್ಮಶಾಸ್ತ್ರನೇ ಸ್ವಾಮಿ ಅಯ್ಯಪ್ಪ. ಕಂಠಿ ಸ್ವಾಮಿ, ದೇವರನ್ನು ನೋಡ್ತಾ ಭಜನೆ ಮಾಡುವ ಅಂತ ಮನ್ಸು ಹೇಳ್ತಾ ಇದ್ರೆ ಕಣ್ಣು ಮಾತ್ರ ಆ ಪುಟ್ಟ ಕನ್ನಮ್ಮನ್ನೇ ನೋಡ್ತೈತೆ. ಹೌದು ಮಾವಯ್ಯ, ಈ ಪುಟ್ಟ ಬಂಗಾರನ ನೋಡ್ತಿದ್ರೆ ಬೇರೆ ಏನು ಬೇಡ ಅನಿಸ್ತಿದೆ. ಯಾರ ಮಗುನೋ ಏನೋ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಯಂದ್ರೆ ಇದೇನಿದು? ಸ್ವಾಮಿಯೇ ಶರಣಮಯ್ಯಪ್ಪ. ಅಲ್ಲ, ಇದ್ಯಾವಾಗ ಮಾಲೆ ಹಾಕೊಂಡ್ರಿ? ನಿಂತವ್ ಹೇಳುಮ ಅನ್ಕೊಂಡಿದ್ದೆ ಸ್ವಾಮಿ, ಆದರೆ ಒಂಚೂರು ಗಡಿಬಿಡಿಲಾಗೋಯ್ತು. ಆಗ್ಲಿ ಒಳ್ಳೇದು. ಅಲ್ಲ ಅಳಿಯಂದ್ರೆ ಸ್ವಾಮಿಗಳೇ, ಅಲ್ಲ ಸ್ವಾಮಿಗಳೇ, ನೀವು ಮಾಲೆ ಹಾಕೊಳ್ಳೋವಾಗ ನಂಗೂ ಒಂದು ಮಾತು ಹೇಳಿದ್ದಿದ್ರೆ ಪುಟಮಿಗೆ ಒಳ್ಳೇದಾಗ್ಲಿ ಅಂತ ನಾನು ಮಾಲೆ ಹಾಕೊಂಡ್ಬಿಡ್ತಿದ್ದೆ. ಗೋಪಾಲನ್ ಸ್ವಾಮಿಗಳೇ, ನೀವು ಒತ್ತಾರೆ 4 ಗಂಟೆಗೆದ್ದು ದಿಟ್ಟವಾಗ್ಲೂ ತಣ್ಣೀರು ಒಯ್ಕೋತೀರಾ? ಆ ಥರ ಎಲ್ಲ ಬೇಸಿಗೆ ಕಾಲದ ಮಧ್ಯಾಹ್ನದ ದಗನಾಗೂ ಬಾಳಂತಿರಂಗೆ ನಂಗೆ ಬಿಸಿನೀರೇ ಬೇಕು. ಮನ್ಸಲ್ಲಿ ಭಕ್ತಿ ಇದ್ದಾಚನಕ್ಕೆ ಎಲ್ಲರೂ ಮಾಲೆ ಹಾಕಕ್ಕಾಗಕ್ಕಿಲ್ಲ. ನೀವು ಹಾಕಿದಿರಿ ಅಂತಂದ್ರೆ ಆ ಸ್ವಾಮಿ ದಯೆ ನಿಮ್ಮ್ಯಾಗೈತೆ ಅಂದಂಗೆ. ಪುಟ್ಟಕ್ಕ, ಮೇಷ್ಟ್ರು ಬನ್ನಿ. ಮೇಷ್ಟ್ರೆ ನಮಸ್ಕಾರ, ಬನ್ನಿ. ನಮ್ಮ ಮನೆ ಕಡೆ ಬಂದು ಶಾನ ದಿನ ಆಯ್ತು. ಮನೆಗೆಲ್ರು ಸಂದಕವ್ರ? ಓಹ್, ಇಬ್ರು ಮಾಲೆ ಹಾಕಿದ್ದೀರಾ? ನಮಸ್ತೆ ಸ್ವಾಮಿ. ಸ್ವಾಮಿ ಶರಣ. ಮೇಷ್ಟ್ರೆ, ಏನು ಹಿಂಗಾಗ್ಬಿಟ್ಟಿದ್ದೀರಿ? ತಲೆ ತುಂಬ ಕೂದಿತ್ತು, ಎಲ್ಲ ಉದ್ರೋಗ್ಬಿಟ್ಟೈತೆ. ಏ ಸುಮ್ಕಿರಯ್ಯ, ಯಾವುದೋ ವಿಷಯನ ಮನ್ಸಿಗೆ ಸ್ಯಾನ ಹಚ್ಕೊಂಡಂಗೆ ಕಾಣ್ತದೆ. ಆದರೆ ಹೇಗೆ ಹೇಳಬೇಕು ಅಂತಲೇ ತಿಳಿತಿಲ್ಲ. ಆದರೂ ಆ ವಿಷಯನ ನಿಮ್ಮಂತ ಹಂಚ್ಕೊಳ್ಳೋಣ ಅಂತ ಬಂದೀನಿ. ಅದು ತಲೆ ತಲಾಂತರದಿಂದ ನಮ್ಮ ಪೂರ್ವಿಕರು ಕಾಪಾಡ್ಕೊಂಡು ಬಂದಿರೋ ಜಮೀನನ್ನು ಯಾರೋ ಒಬ್ಬ ಬಿಸ್ನೆಸ್ ಮನ್ ಬಂದು
ಆ ಬರಡು ಜಮೀನು ಇಟ್ಕೊಂಡು ಏನು ಮಾಡ್ತೀರಾ? ನಿಮಗೆ ಬೇಕಾದಷ್ಟು ಹಣ ಕೊಡ್ತೀನಿ, ನನಗೆ ಕೊಟ್ಬಿಡು ಅಂತ ಬಲವಂತ ಮಾಡ್ತಿದ್ದಾನೆ. ಹಿಂಸೆ ಮಾಡ್ತಾ ಇದ್ದಾನೆ. ಏನು ಮಾಡೋದು ಅಂತಲೇ ನನಗೆ ದಿಕ್ಕೆ ತೋಚ್ತಿಲ್ಲ. ಮೇಡ್ರೆ, ಒಳ್ಳೆ ರೇಟ್ ಬರೋಕ್ಕೂ ಪುಡಿ ಮೊದಲೇ ಬರಡು ಭೂಮಿ ಅಂತಿದ್ದೀರಿ. ಈಗ ಅದು ಬರಡು ಭೂಮಿ ಇರ್ಬೋದು, ಆದರೆ ಹಿಂದೆ ಲಕ್ಷಾಂತರ ಜನ ಹಸು ತೀರ್ತೈತೆ. ಈಗಲೂ ಅದನ್ನ ಬರಡು ನೆಲ ಅಂತ ಕರೆಯೋಕೆ ಹಿಂಸೆ ಆಗ್ತೈತೆ. ನಿಮ್ಮ ಜಮೀನ ನೀವು ಯಾರಿಗಾರ ಕೊಡೋದು ಬಿಡೋದು ನಿಮ್ಮ ಇಷ್ಟ. ಆದ್ರೆ ಯಾರು ಬಲವಂತವಾಗಿ ಕಿತ್ಕೊಳ್ಳಂಗಿಲ್ವಲ್ಲ ಮೇಷ್ಟ್ರೆ? ಹೌದು ಹೌದು, ಕೊಡೋಕ್ಕಾಗಿಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಕೊಡಬೇಡಿ ಸ್ವಾಮಿ. ಆದರೂ ಅವ್ರು ಕೊಡ್ತಿರೋ ಹಿಂಸೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಈಗಲೇ ಭೂಮಿ ಖರೀದಿ ಮಾಡಕ್ಕೆ ಬಂದವ್ರಿಗೆ ಫೋನ್ ಹಾಕಿ ಜಮೀನ್ ತಗೋ ಬರಕ್ಕೆ ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಳಿಂದ್ರೆ ಬನ್ನಿ ಊಟ ಮಾಡಿ. ಇಲ್ಲ ಅತ್ತೆ, ನೀವು ಮುಗಿಸ್ಕೊಳ್ಳಿ, ನಾನು ದಿವ್ಯಾ ಬಂದ್ಮೇಲೆ ಮಾಡ್ತೀನಿ. ಅಲ್ಲ, ಅವಳು ಬರೋದು ಎಷ್ಟೊತ್ತಾಗುತ್ತೋ ಏನೋ, ನೀವು ತಿಂದು ಬನ್ನಿ. ಪರವಾಗಿಲ್ಲ ಅತ್ತೆ, ನಾನು ಕಾಯ್ತೀನಿ. ಬಾಪ, ಅವಳಂತೂ ಒಂದೊಂದ್ಸಲಿ ಹೊರಗಡೆನೆ ತಿನ್ಕೊಂಬರ್ತಾಳಲ್ಲ, ಅವಳಿಗೇನು ಕಾಯೋದು ನೀನು? ಬಾ, ಬಂದು ಊಟ ಮಾಡು. ಬಿಡಿ ಅತ್ತೆ, ಅವ್ರು ಬರಲ್ಲ. ಅವ್ರಿಗೆ ಹೆಂಡತಿ ಮೇಲೆ ಪ್ರೀತಿ, ಅದಕ್ಕೆ ಊಟನೂ ಮಾಡದೆ ಕಾಯ್ತಿದ್ದಾರೆ. ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾನೆ. ಬಂದ್ಯಾ ಬೇಬಿ? ಯಾಕೆ ಲೇಟು? ಮನೆಗೆ ಬರ್ತಿದ್ದಂಗೆ ಶುರು ಮಾಡಿದ್ಯಾ ಪ್ರಶ್ನೆಗಳು ಸುರಿಮಳೆ? ಹೋಗ್ಲಿ ಬಿಡು, ಪರವಾಗಿಲ್ಲ. ಹೋಗಿ ಫ್ರೆಶ್ ಅಪ್ ಆಗು, ಊಟ ಮಾಡೋಣ. ನಿನಗೂ ನಮ್ಮ ಮಗುಗೂ ಒಳ್ಳೇದು ಅಂತ ಕಾಳು ತರಕಾರಿ ಹಾಕ್ಸಿ ಒಳ್ಳೆ ಪಲ್ಯ ಮಾಡ್ಸಿದ್ದೀನಿ. ಕರ್ಮ. ಏಯ್, ಅವ್ರು ಹೇಳಿದ್ರಲ್ಲಿ ಏನೋ ತಪ್ಪಿದೆ? ನಿನ್ನ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಬಂದು ಊಟ ಮಾಡು. ಪಾಪ ಕಣೆ, ಅವನು ನಿನಗೋಸ್ಕರ ಊಟನೂ ಮಾಡದೆ ಕಾಯ್ತಾ ಇದ್ದಾನೆ. ಅವನಿಗೆ ಕೊಡೋ ಮರ್ಯಾದೆ ಇದೆ ಏನೇ? ಅವ್ನು ಮಾಡಿದ ತಪ್ಪಿಗೆ ನನಗೆ ಯಾಕೆ ಬೈತಿದ್ದೀರಾ? ಇವನಿಗೆ ವೆಯ್ಟ್ ಮಾಡು ಅಂತ ನಾನು ಹೇಳಿದ್ನಾ? ಅಷ್ಟಕ್ಕೂ ಮನೆ ಊಟ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಹೊರಗಡೆಯಿಂದ ಏನಾದರೂ ಊಟ ಆರ್ಡರ್ ಮಾಡ್ತೀನಿ. ಹೇಳಿಲ್ವಾ ಇವಳು ಇಂಥದ್ದೇ ಏನಾದರೂ ಒಂದು ಮಾಡ್ತಾಳೆ ಅಂತ? ನೀವು ನೋಡಿದ್ರೆ ಇವಳಿಗೋಸ್ಕರ ಕಾಯ್ಕೊಂಡು ನಿಂತ್ರಿ. ಹಾಂ ಬೇಬಿ, ಆರ್ಡ್ರ್ ಗಿಡ್ರ್ ಏನು ಮಾಡೋದು ಬೇಡ, ಮನೆ ಊಟನೇ ಮಾಡಿ. ಏಯ್, ಹುಟ್ಟೇ ಇರೋ ಮಗು ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾಕೆ ಲೂಸ್ ಥರ ಆಡ್ತಿದ್ಯಾ? ಇಷ್ಟ ದಿನ ನಿನ್ ಕಾಟ ಸಾಲದು ಅಂತ ಇವಾಗ ಈ ಮಗು ಕಾಟ ಬೇರೆ. ದಿವ್ಯಾ, ಅದೇ ಅವಳಿಗೆ ಬೈಯೋದಕ್ಕೆ ಹೋಗ್ಬೇಡಿ. ಮಗು ಬಂದ ಮಹತ್ವದ ಬಗ್ಗೆ ಅವಳಿಗೆ ಗೊತ್ತಿಲ್ಲ, ಅದಕ್ಕೆ ಪಾಪ ಹೀಗೆ ಆಡ್ತಿರೋದು. ಗೊತ್ತಿಲ್ಲ ಅಂದ್ರೆ ಹೇಗೆ ಗೊತ್ತು ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನ್ ತಡಿಬೇಡಿ. ಇವತ್ತಿವಳು ಅಹಂಕಾರ ಇಳಿಸ್ಲಿಲ್ಲ ಅಂದ್ರೆ ನಾನು ಜಾನಕಿನೇ ಅಲ್ಲ. ಮತ್ತೆ ಇಂಥ ಸಮಯದಲ್ಲಿ ಬೈಯೋದು ಹೊಡೆಯೋದು ಎಲ್ಲ ಒಳ್ಳೇದಲ್ಲ. ಅವಳು ಮೆಂಟಲ್ ಹೆಲ್ತ್ ಮಗು ಮೇಲೆ ಪರಿಣಾಮ ಬೀಳುತ್ತೆ. ಪ್ಲೀಸ್ ದಿವ್ಯಾ, ದಿವ್ಯಾ, ನೀನ್ ನಾಲ್ಗೆ ಉದ್ದ ಆಗ್ತಾ ಇದೆ. ತಾಯಿ ಮಗು ಬಗ್ಗೆ ಮಾತಾಡೋ ಮಾತೇನೇ ಇದು? ಅಳಿಂದ್ರೆ ನೀವೇನೋ ಅವಳ ಪರ ವಹಿಸ್ಕೊಂಡು ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೀರಾ. ಆದ್ರೆ ಇವಳು ಒಂದ್ ಗತಿ ಕಾಣಿಸ್ತಾಳೆ. ಯಪ್ಪ, ಊಟ ಬೇಡ ಅಂತ ಹೇಳಿದ ಅರ್ಥ ಆಗಲ್ಲ. ಯಾಕೆ ತಲೆ ತಿಂತಿದ್ಯಾ? ನಿಮ್ಮ ಹತ್ರ ಮಾತಾಡಿದ್ರೆ ನನ್ನ ಟೈಮ್ ವೇಸ್ಟ್ ಆಗತ್ತೆ. ಏನಾದ್ರೂ ಮಾಡ್ಕೊಂಡು ಹೋಗಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ, ನೀನೊಂದ್ಸಲ ಸೀತಾ ಜೊತೆ ಮಾತಾಡು. ಅವಳು ಮದುವೆ ನಿಂತೋಗಿರಿಂದ ತುಂಬ ಬೇಜಾರಾಗಿರ್ತಾಳೆ. ಅದರಿಂದ ಆಚೆ ಬರೋಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಹೊಸ ಕನಸು ಹಳೆ ನೋವನ್ನ ಮರೆಸಿದ ಹಾಗೆ. ಟೈಮ್ ನೋಡಿ ಒಂದ್ಸತಿ ಮಾತಾಡು. ತಾತ, ನೋಡ, ನೀನು ಮಾತಾಡೋದಿಲ್ಲ ಅಂತಂದ್ರೆ ನಾನೇ ಮಾತಾಡಬೇಕಾಗುತ್ತೆ. ಹುಷಾರ್ ತಪ್ಪಿ ಮಲಗಿದ್ದೀರಾ, ಈಗ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಬೇಕಾ? ಕೇಳೋ ಸ್ವಲ್ಪ, ನಾನು ಹೇಳೋದನ್ನ ಹೇಳೋ ನೀನು ಸ್ವಲ್ಪ. ತಾತ, ಇಷ್ಟು ದಿನ ನೀವ್ ಹೇಳಿರೋ ಮಾತನ್ನ ನಾನು ಕೇಳಿದ್ದೀನಿ. ಇನ್ ಮುಂದೆ ನಾನು ಹೇಳೋ ಮಾತನ್ನ ನೀವು ಕೇಳಬೇಕು ಅಷ್ಟೇ. ಫಸ್ಟ್ ನೀವು ರೆಸ್ಟ್ ಮಾಡಿ, ಸುಸ್ತು ಮಾಡ್ಕೋಬೇಡಿ. ನಾನು ಹೇಳಿದ್ದನ್ನೆಲ್ಲ ನೀನು ಕೇಳಿದ್ಯಾ ಅಶೋಕ? ನಂಬೋ ಮಾತೇನೋ ಇದು? ಸ್ವಲ್ಪ ಸ್ವಲ್ಪ ಕೇಳಿದಾನೆ. ಇದೊಂದ್ಸಲ ಇವನು ಹೇಳೋದನ್ನ ಕೇಳೋಣ ಬಿಡು. ನೀನು ಅವನು ಅಲೋ ನಮ್ಮಿಬ್ಬರ ಮಧ್ಯ ಮಾತ್ರ ಇವನ್ ಜೊತೆ ವರ್ಕೌಟ್ ಆಗಲ್ಲ. ನಾನು ಯಾವತ್ತಿದ್ರು ನಿನ್ ಪಾರ್ಟಿನೇ, ಡೋಂಟ್ ವರಿ. ಸ್ವಲ್ಪ ಸುಮ್ಮನಿರ್ತೀರಾ ಇಬ್ರು? ನೀವು ಅವ್ರ ಜೊತೆ ಸೇರ್ಕೊಂಡು ಹುಡುಗಾಟ ಆಡ್ಬೇಡ, ಅವ್ರಿಗೆ ಸುಸ್ತಾಗುತ್ತೆ. ತಾತ, ನೀವು ಮಲ್ಕೊಳ್ಳಿ, ರೆಸ್ಟ್ ತೊಳಿ. ಅಲ್ಲ ಕಣ, ರಾಮ, ನೀನು ಸೀತನ್ ಜೊತೆ ಮಾತಾಡೋವರೆಗೂ ನನಗೆ ವಾಸಿ ಆಗಿದ್ರು ವಾಸಿ ಆಗಿರೋದಿಲ್ಲ. ಹಿಂಗೆ ಇರ್ತೀನಿ. ಮಗ, ಇದೇನೋ ಇದು? ತಾತ ಹುಷಾರ್ ತಪ್ಪ ಮಲ್ಕೊಂಡಿದ್ರು, ಸೀತಾ ಜೊತೆ ಮಾತಾಡಿದ್ಯಾ ಅಂತ ಕೇಳ್ತಿದ್ದಾರೆ. ಸೂರಿಗೂ ನಿನ್ ಮದುವೆ ಆಸೆ ಇರುತ್ತಲ್ವ ಮಗ? ಲವ್, ಮದ್ವೆನಾ? ನಿಂಗೆ ಗೊತ್ತು ತಾನೆ ಸೀತಾ ಅವ್ರ ನನ್ನ ಜೊತೆ ಹೇಗೆ ನಡ್ಕೋತಿದ್ದಾರೆ ಅಂತ? ಯಾವ್ದೋ ದೊಡ್ಡ ಕ್ರೈಮ್ ಮಾಡ್ದಂಗೆ ನೋಡ್ತಿದ್ದಾರೆ. ಮಗ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಅದು ಯಾವ್ದೋ ಪ್ರಿನ್ಸಿಪಲ್ ಮುಂದೆ ನಿಂತ್ಕೊಂಡು ಮಾತಾಡ್ದಂಗೆ ಫೀಲ್ ಆಗುತ್ತೆ. ಕಣ್ಣಲ್ಲಿ ಗುರ್ರ ಅಂತಿರ್ತಾರೆ. ಪಾಪ ಕಣೋ ಸಿಹಿ. ಅದು ಹೇಗೆ ಅವ್ರ ಲುಕ್ಕನ್ನ ನೋಡ್ಕೊಂಡು ತಡ್ಕೊಂಡಿದ್ದಾಳೋ ದೇವ್ರನೇ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳ್ತಿದ್ಯಾ. ನಿಂಗೆ ನಗು. ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ, ಕೋಪ ಬರ್ಸ್ಬೇಡ. ಓಕೆ, ಸಾರಿ. ಆದ್ರೂ ನಿನ್ ಮಗ ನೋಡು ಪಾಪ. ಮಗ, ನಂಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಕಣ. ಅಂಥದ್ದು ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ನಮ್ಮ ಆಫೀಸಲ್ಲಿ ಕಳ್ಳನ್ ಕಂಡಿಡಿಯೋದಕ್ಕೋಸ್ಕರ ನಾನು ಯಾರು ಅಂತ ಮುಚ್ಚಿಟ್ಟೆ ಅಷ್ಟೇ. ಅದೇ ಸೀತಾ ಅವ್ರ ಪಾಲ್ಗೆ ನಾನೇ ದೊಡ್ಡ ಕಳ್ಳ ಆಗ್ಬಿಟ್ಟಿದ್ದೀನಿ. ರಿಲ್ಯಾಕ್ಸ್ ಮಗ, ಇದೆಲ್ಲ ಆಗೋದು ಸಹಜ. ಈ ಕ್ಯಾರಿಯರ್ ಫಸ್ಟ್ ಕ್ಯಾರಿಯರ್ ಕೊಟ್ಬಿಡಪ್ಪ. ಎಷ್ಟಿತ್ತು ಒಂದು ಡಬ್ಬಕ್ಕೋಸ್ಕರ ನಿನ್ ಜೊತೆ ಮಾರ್ಕೆಟ್ ಎಲ್ಲ ಮತ್ತೆ ಅಲಿಯಕ್ಕಾಗಲ್ಲಪ್ಪ, ಅಲಿಯಕ್ಕಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಪ್ರಸಾದ್, ಅವಳು ಮಾಡಿರೋ ತಪ್ಪಿಗೆ ನೀವು ಇದನ್ನೆಲ್ಲ ಕೊಡ್ತಾ ಇದ್ದೀರಾ? ನಮ್ಗಿದೆಲ್ಲ ಬೇಡ ಖಂಡಿತ. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಿಮ್ಮ ಮನೇಲಿ ಎಲ್ಲರೂ ಎಷ್ಟು ಒಳ್ಳೆಯವರು. ಇವಳು ಎಷ್ಟೇ ಮೋಸ ಮಾಡಿದ್ರು ನೀವು ಇವಳನ್ನ ಕ್ಷಮಿಸ್ಕೊಂಡೇ ಬಂದ್ರಿ. ಆದರೆ ಇವಳಿಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ಇವಳು ಮಾತ್ರ ಈಗ ಯಾಕೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ರೀ, ನನ್ನ ಬಗ್ಗೆ ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಅಣ್ಣ ಬೇಡ ಅಂತಿದ್ದಾನೆ ತಾನೆ, ಮತ್ತ್ಯಾಕೆ ಕೊಡ್ತಿದ್ದೀರಾ? ಇಟ್ಕೊಂಡ್ರೆ ಮುಂದೆ ನಮ್ಮ ಮಗುಗೆ ಆಗುತ್ತೆ. ಬಾಯಿ ಮುಚ್ಕೊಂಡಿರ್ತೀಯಾ? ಸ್ವಲ್ಪನೂ ಗಿಲ್ಟ್ ಇಲ್ವಾ ನಿನಗೆ? ಸಮರ್ಥ್, ಪ್ಲೀಸ್, ಇವಳನ್ನ ಕಟ್ಕೊಂಡಿರೋ ತಪ್ಪಿಗೆ ಇವಳ ಪಾಪದಲ್ಲಿ ನಾನು ಪಾಲ್ ತಗೋಬೇಕು. ಇಲ್ಲ ಅನ್ಬೇಡಿ. ಇದನ್ನ ತಗೊಂಡು ನನ್ನ ಮನ್ಸಿಗೆ ಸ್ವಲ್ಪನಾದ್ರೂ ನೆಮ್ಮದಿ ಕೊಡಿ ಪ್ಲೀಸ್.
ಪ್ರಸಾದ್, ನಿನ್ನಂತ ಹುಡುಗ ಇವಳಿಗೆ ಸಿಗಬಾರ್ದಾಗಿತ್ತು. ನಿನಗೆ ಒಳ್ಳೆ ಹುಡುಗಿನೇ ಸಿಗಬೇಕಿತ್ತು. ತಾತ ಏನ್ ಹಾಗಂದ್ರೆ ನಾನ್ ಕೆಟ್ಟ ಹುಡುಗಿ ಅಂತನಾ? ಅದನ್ನೇ ಅಲ್ವಾ ನಾನು ಆಗಲೇ ಡೈರೆಕ್ಟ್ ಆಗಿ ಹೇಳಿದ್ದು. ತಾತ ಸಂಧ್ಯಾ, ನೀನ್ ಮತ್ತೆ ಜಗಳ ಮಾಡಬೇಡ. ಸಮರ್, ಒಂದು ಕೆಲಸ ಮಾಡೋಣ. ಸಂಧ್ಯಾ ಇವಾಗ ಗಿರ್ವಿ ಇಟ್ಟಿರೋ ನಮ್ಮ ಒಡವೆನ ಮಾರ್ಬಿಡೋಣ. ಅವಳಿಗೆ ತಂದಿರೋ 3 ಲಕ್ಷ ಕಳೆದ್ರೆ ಇನ್ನೂ 1.5 ಲಕ್ಷ ಸಿಗುತ್ತೆ ಅನ್ಸತ್ತೆ. ಚಿನ್ನಕ್ಕೆ ಈಗ ಒಳ್ಳೆ ರೇಟ್ ಇದೆ. ಅದ್ರ ಜೊತೆಗೆ ಪ್ರಸಾದ್ ಕೊಡ್ತಿರೋ ಈ ಉಂಗುರ ಮತ್ತೆ ಈ ದುಡ್ಡು ಸೇರಿಸಿದ್ರೆ ಏನಿಲ್ಲ ಅಂದ್ರೂ 1 ಲಕ್ಷ ರೂಪಾಯಿ ಆಗುತ್ತೆ. ಸೊ ನಮ್ಮ ಹತ್ರ 2.5 ಲಕ್ಷ ಇರುತ್ತೆ. 2.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ನಾವು ಕಾರ್ ತಗೋಬೋದಾ? ಯಾಕೆ ಸಿಗಲ್ಲ? ಆರಾಮಾಗಿ ಸಿಗುತ್ತೆ. ನಾನೇ ಕೊಡಿಸ್ತೀನಿ ಬೇಕಾದ್ರೆ. ನಿಜವಾಗ್ಲೂ? ಖಂಡಿತ ಸಿಗುತ್ತೆ ಸಿರಿ ಅವರೇ. ಆಯ್ತಲ್ಲ ಮತ್ತೆ ಸಮರ್. ನನಗೋಸ್ಕರ ನೀವೆಲ್ಲ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ದೀರಾ, ಆದರೆ ನನ್ನ ಕೈಲಿ ನಿಮ್ಮ ಕೈ ಸ್ಟ್ರಾಂಗ್ ಆಗಲಿ ಅಂತಾನೆ ನಾವೆಲ್ಲರೂ ಈಗ ಮಾಡ್ತಾ ಇರೋದು. ಎಲ್ಲ ಒಳ್ಳೇದೇ ಆಗುತ್ತೆ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೌದು ಸಮರ್, ಹೇಗೋ ದೇವ್ರು ಒಂದು ದಾರಿ ತೋರಿಸಿದಾನೆ. ಸಂಧ್ಯಾ, ನೀ ನನ್ನ ಪಾಲಿನ ಒಡವೆಗಳನ್ನ ಮಾರಿ ಮಿಕ್ಕಿದ 1.5 ಲಕ್ಷ ಇಸ್ಕೊಂಡು ಬರ್ತೀಯಾ? ಸಮರ್, ನೀನು ಅವಳ ಜೊತೆ ಹೋಗಿ ಬರ್ತೀಯಾ? ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ. ತುಂಬ ಥ್ಯಾಂಕ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.